ಹಾಯ್ ಗೈಸ್, ವೆಲ್ಕಮ್ ಟು ಬರ್ಡ್ಸ್ ವರ್ಲ್ಡ್ ಇನ್ ಕನ್ನಡ. ಯಾರು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಏನಂತ ತಮ್ಮನೆಲ್ಲ ನೋಡೇ ಇರ್ತೀರ. ನೋಡ್ಬೋದು ನೀವು ಇದನ್ನು. ಮೊನ್ನೆ ಹೊಡೆದಿರೋ ಮೊಟ್ಟೆ, ಇದರಿಂದ ಏನು ಉಪಯೋಗ ಅಂತ ಇವತ್ತು ನೋಡೋಣ ಬನ್ನಿ. ಇದನ್ನು ಕೋಳಿಗಳಿಗೆ ಯಾಕೆ ಹಾಕಬೇಕಂತ ಕೇಳ್ಬೋದು ನೀವು. ಇದು ಯಾಕಂದರೆ ಕ್ಯಾಲ್ಸಿಯಂ ಸಿಗುತ್ತೆ ಕೋಳಿಗಳಿಗೆ. ಇದರಿಂದ ಹೆಚ್ಚಿನ ಕ್ಯಾಲ್ಸಿಯಂ ಸಿಗುತ್ತೆ. ನೀವು ಕ್ಯಾಲ್ಸಿಯಂ ಪೌಡ್ರು ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ಹಾಕೋದಕ್ಕಿಂತ ಇದನ್ನು ಪೌಡ್ರ್ ಮಾಡಿ ಹಾಕಿದರೆ ಬೆಸ್ಟ್ ಅನಿಸುತ್ತೆ. ಇದು ಮರಿಗಳಿಗೆ ಮತ್ತು ಪಂದ್ಯದ ಕೋಳಿಗಳಿಗೆ ಹಾಕುವುದರಿಂದ ಅವುಗಳ ಕೋಳಿ ಕಾಲಲ್ಲಿ ನೋವು ಬರೋದು, ಅವು ಕೂತಲ್ಲೇ ಕೂತ್ಕೊಂಡಿರೋದು, ಇದು ಇವಾಗಿನ ಕಾಯಿಲೆ ಆಗಿದೆ. ಅದರಿಂದ ಈ ಥರ ಎಲ್ಲ ಉಪಯೋಗಿಸಿದರೆ ಅವುಗೆ ಕಾಯಿಲೆ ಬರೋದು ಕಡಿಮೆ ಆಗುತ್ತೆ. ನಾವು ಇದನ್ನು ಮರಿ ಇದ್ದಾಗಲೇ ಮರಿಗಳಿಗೆ ಇದನ್ನು ಪುಡಿ ಮಾಡಿ ಹಾಕ್ತೀವಿ. ಇದರಿಂದ ಮರಿಗಳು ಸಾಯುವುದಿಲ್ಲ. ಹೆಚ್ಚಾಗಿ ಕ್ಯಾಲ್ಸಿಯಂ ಕೋಳಿಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಹೊರಗಡೆ ಬಿಟ್ಟರೆ ಕೋಳಿಗಳನ್ನು ಸಿಗುತ್ತೆ, ನೀವು ಒಳಗಡೆ ಕಟ್ಟಿ ಸಾಕಿದರೆ ಕೋಳಿಗಳಿಗೆ ಕ್ಯಾಲ್ಸಿಯಂ ಸಿಗಲ್ಲ. ಆದ್ದರಿಂದ ಈ ಥರ ಎಲ್ಲ ಹಾಕಿದರೆ ಕ್ಯಾಲ್ಸಿಯಂ ಸಿಕ್ಕಿ ಮರಿಗಳು ಬೇಗ ಚೆನ್ನಾಗಿ ಬೆಳಿತವೆ ಮತ್ತು ಆರೋಗ್ಯವಾಗಿರುತ್ತೆ ಅಂತ ಇದನ್ನು ಹಾಕೋದು ನಾವು. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಮೊನ್ನೆ ಹುಟ್ಟಿರೋ ಮರಿ, ನಾ ಇದಕ್ಕೆ ಬಾಜ್ರ ಹಾಕ್ತಿದ್ದೇನೆ ಇವಾಗ ಒಂದು 12 ದಿವಸ ಆಗಿದೆ. ನೋಡ್ಬೋದು ನೀವು ಬಾಜ್ರ. ಇದು ನಿಮ್ಮ ಅಂಗಡಿಯಲ್ಲಿ ಇದಕ್ಕೆ ಒಂದು 30 to 35 ರೂಪೀಸ್ ಇರುತ್ತೆ. ನಿಮಗೆ ಯಾವುದು ಬಾಜ್ರ ಸಿಕ್ಕರೆ ಬಾಜ್ರ ಹಾಕ್ತೀವಿ, ಅದು ಸ್ವಲ್ಪ ಒಳ್ಳೆಯದು. ಮರಿಗಳು ಬೇಗ ಬೆಳವಣಿಗೆ ಆಗ್ತವೆ, ಆದ್ದರಿಂದ ಬಾಜ್ರಗಳನ್ನು ಉಪಯೋಗಿಸಿ. ನೋಡ್ಬೋದು ಇವಾಗ ನಾನು ಕಾಳನ್ನು ಹಾಕ್ತೀನಿ ನೋಡಿ, ಹೇಗೆ ತಿಂತಾವಂತ ನೋಡಿ. ಇವಾಗ ನೋಡಿದ್ರಲ್ಲ ಹೇಗೆ ತಿಂದಿದೆ ಅಂತ. ನೋಡ್ಬೋದು ಆ ಕಾಳನ್ನು ತಿನ್ನೋಕೆ ಇವು ಉಳಿದ ಹೇಟೆ ಹುಂಜಗಳೆಲ್ಲ ಬಂದು ತಿಂತಾವೆ. ಅದು ಒಳ್ಳೆ ಫುಡ್ ಆಗಿದೆ. ಆದ್ದರಿಂದ ಎಲ್ಲ ಕೋಳಿಗೆ ಹಾಕ್ಬೋದು ನೀವು. ದೊಡ್ಡ ಕೋಳಿಯಿಂದ ಹಿಡಿದು ಸಣ್ಣ ಕೋಳಿವರೆಗೆ ಹಾಕ್ಬೋದು. ಇವಾಗ ನೋಡ್ತಿರ್ಬೋದು, ನಾವು ಇದನ್ನು ನೀರಿಡೋಕೆ ಇಡೋದು. ಇದು ಮಣ್ಣಿನದು. ಒಂದು ಪ್ಲಾಸ್ಟಿಕ್ ಚೀಲ ತಗೊಳ್ಳಿ, ಅದರೊಳಗಡೆ ಇವಾಗ ಒಡೆದಿರೋ ಮೊಟ್ಟೆ ಇರುತ್ತಲ್ಲ, ಅದನ್ನು ಇವಾಗ ಇದರೊಳಗಡೆ ಎಲ್ಲವನ್ನು ಹಾಕಿ ಸ್ವಲ್ಪ ಪುಡಿ ಮಾಡಿ ಹಾಕಿದರೂ ಆಗುತ್ತೆ, ಹಾಗೆ ಹಾಕಿ ನೀವು ಪುಡಿ ಮಾಡಿದರೂ ಆಗುತ್ತೆ. ನಾನು ಸ್ವಲ್ಪ ಪುಡಿ ಮಾಡಿ ಹಾಕ್ತಿದ್ದೀನಿ ಬೇಗ ಆಗಲಿ ಅಂತ. ನೋಡಿ, ಪುಡಿ ಮಾಡುವಾಗ ಜಾಗ್ರತೆ ಆಗಿರಿ, ಕೈಗೆ ಚುಚ್ಚುತ್ತೆ. ನೀವು ಡೈರೆಕ್ಟ್ ಹಾಕಿ ಅದಾದಮೇಲೆ ಅದನ್ನು ಪುಡಿ ಮಾಡಿ, ಇಲ್ಲಾಂದರೆ ಕೈಗೆಲ್ಲ ಚುಚ್ಚುತ್ತೆ. ಅದು ಸ್ವಲ್ಪ ಶಾರ್ಪ್ ಇರುತ್ತೆ ಮೊಟ್ಟೆ ಓಡು. ನೋಡ್ಬೋದು ಇವಾಗ ಇದನ್ನು ಸ್ವಲ್ಪ ನೀಟಾಗಿ ಮುಚ್ಚಿ ಈ ಥರ ಪ್ರೆಸ್ ಮಾಡಿದ್ರಿಂದ ಮೊಟ್ಟೆ ಒಡೆಯುತ್ತೆ. ಮತ್ತು ನೋಡ್ಬೋದು ಇವಾಗ ನಾವು ಒಂದು ಕಲ್ಲಿನಿಂದ ಗುತ್ತಿದ್ದೇನೆ. ಇದು ಒಂದು ಟೈಲ್ಸ್ ಪೀಸ್, ಗ್ರನೈಟ್ ಪೀಸ್. ಇದರಿಂದ ನೀಟಾಗಿ ಗುದ್ದಬೇಕು. ನೋಡಿ, ನೀಟಾಗಿ ಗುತ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಸಣ್ಣ ಪುಡಿ ಆಗೋ ತನಕ ಗುತ್ತಾ ಇರಬೇಕು ಇದೇ ಥರ. ಇದನ್ನೆಲ್ಲ ಹಾಕೋದ್ರಿಂದ ಹೆಚ್ಚಿನ ಕ್ಯಾಲ್ಸಿಯಂ ಸಿಗುತ್ತೆ. ಕ್ಯಾಲ್ಸಿಯಂ ಪೌಡ್ರ್ ಯೂಸ್ ಮಾಡಿದ್ರೆ ಇಷ್ಟು ಸಿಗಲ್ಲ. ನೋಡ್ಬೋದು ಇವಾಗ ಗುದ್ದಿದ್ದೀನಿ ಅದರಲ್ಲಿರುವ. ನೋಡಿ ಇವಾಗ ಇಷ್ಟು ಪುಡಿ ಆದರೆ ಸಾಕು. ಕೋಳಿ ಮರಿಗಳು ತಿನ್ನೋಕೆ ಆಗಬೇಕು. ಮತ್ತೆ ಪುಡಿ ಆದರೆ ನೀವು ಫುಡ್ಡೆಲ್ಲ ಮಿಕ್ಸ್ ಮಾಡಿ ಕೊಡಬೇಕಾಗುತ್ತೆ. ಮತ್ತೆ ಜಾಸ್ತಿ ಪುಡಿ ಮಾಡಿದ್ರೆ ಅದೇ ಥರ ಮಾಡಬೇಕು. ಫುಡ್ಡಲ್ಲಿ ಮಿಕ್ಸ್ ಮಾಡಿ ಕೋಳಿಗಳಿಗೆ ಮರಿಗಳಿಗೆ ಹಾಕಬೇಕು. ನೋಡ್ಬೋದು ಜೋರಾಗಿದೆ ಸುಮ್ಮನೆ. ಮತ್ತಿನ್ನು ಸ್ವಲ್ಪ ಉಳಿದು ನಿಮ್ಮ ಕೈಯಲ್ಲಿ ಆದಷ್ಟು ಪುಡಿ ಮಾಡಿಕೊಳ್ಳಿ. ಸಾಕಿಷ್ಟು ಪುಡಿ ಆದರೆ ಸಾಕು, ಮರಿಗಳು ನೀಟಾಗಿ ತಿನ್ನೋಕ್ಕಾಗುತ್ತೆ. ಸ್ವಲ್ಪ ಮರಿಗಳಿಗೆ ಹಾಕ್ತೀನಿ, ಹೇಗೆ ತಿಂತಾವೆ ಅಂತ ನೋಡ್ಬೋದು ನೀವು. ಈ ಥರ ಕಸಗಳನ್ನೆಲ್ಲ ಎತ್ತಿ ತೆಗಿಬೇಕು. ನೋಡಿ ಇವಾಗ ನೋಡ್ಬೋದು ಹಾಕಿದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ತಿಂತಾವಂತ. ನೋಡಿ, ಮರಿ ತಾಯಿ ಕೋಳಿ ಎಲ್ಲ ತಿಂತಾವೆ. ಇದು ಒಳ್ಳೆಯದು ತಿಂದರೆ. ನೀವೊಂದು ಸ್ವಲ್ಪ ಹಾಕಿ, ಒಂದು ವೀಕಿಗೆ 1-2 ಟೈಮ್ ಹಾಕಿ. ಇದರಿಂದ ಒಳ್ಳೆ ಗ್ರೋತ್ ಬರುತ್ತೆ ಮತ್ತು ಮರಿಗಳು ಒಳ್ಳೆ ಹೆಲ್ತಿಯಾಗಿರುತ್ತೆ. ಆದ್ದರಿಂದ ಇದನ್ನು ಉಪಯೋಗಿಸಿ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಅನ್ನೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.